ಹಿರಿಯರಾಗಿ ಕಾಣ್ತೀರಿ. ಈ ಭಾಗದಲ್ಲಿ ಹಿಂದೆ ಅಂದ್ರೆ ಈ ರುದ್ರಭೂಮಿ ಇನ್ನೊಂದು ಮತ್ತೊಂದು ಆಗುವ ಮುಂಚೆ ಎಲ್ಲ ಹೇಗೆ ನಡೀತಾ ಇತ್ತು ಶವಗಳ ವಿಲೇವಾರಿ, ಮತ್ತೆ ಇಲ್ಲಿ ಅಸಹಜ ಸಾವುಗಳ ಸಂಖ್ಯೆ ಹೆಚ್ಚು ಅಂತ ಒಂದು ಕಂಡು ಬರ್ತದೆ ಮೇಲ್ನೋಟಕ್ಕೆ. ಆ ರೀತಿ ಆಗುದು ಯಾಕೆ ತಮ್ಮ ಅನುಭವದಲ್ಲಿ? ಸಹಜ ಸಾವು ಹಾಗೇನು ಆಗುದಿಲ್ಲ. ಕೆಲವು ಸಲ ವಯಸ್ಕರೆಲ್ಲ ಕ್ಷೇತ್ರಕ್ಕೆ ಬಂದಾಗ ಅಥವಾ ಅವರಿಗೆ ಬೇರೆ ಏನಾದರೂ ಕಾಯಿಲೆ ಕಾರಣದಿಂದ ಮೃತ ಹೊಂದರೆ ಅವರ ವಾರಿಸುದಾರಿದ್ರೆ ಅವರು ಅದಕ್ಕೆ ಬೇಕಾದದ್ದು ಮಾಡಿ ಕೊಡ್ತಾರೆ. ಅದಕ್ಕೆ ಏನಾದ್ರು ಖರ್ಚು ವೆಚ್ಚ ಬೇಕಾದ್ರೆ ಕ್ಷೇತ್ರದಿಂದ ಕೊಡ್ತಾರೆ. ಅವರಿಗೆ ಹೋಗುವ ವಾಹನದ ಚಾರ್ಜ್, ಆಂಬ್ಯುಲೆನ್ಸ್ ಅದೆಲ್ಲ ದೇವಸ್ಥಾನದಿಂದ ಕೊಡ್ತದೆ. ಮತ್ತೆ ಯಾರೂ ವಾರಿಸುದಾರರು ಇಲ್ಲದಂತೆ ಜನಗಳು ಧರ್ಮಸ್ಥಳಕ್ಕೆ ಬರಲಿಕ್ಕೂ ಸಾಧ್ಯತೆ ಉಂಟು, ಕಾಶಿಗೂ ಬರಲಿಕ್ಕೆ. ಯಾಕಂದ್ರೆ ಕಾಶಿ ಬಿಟ್ಟರೆ ನಮ್ದು 2ನೇ ಸ್ಥಾನ ಧರ್ಮಸ್ಥಳಕ್ಕೆ, ಮೋಕ್ಷಕ್ಕೆ. ಒಂದು ಹೋಗಿ ಸತ್ತೋಣ ಅಂತೇಳಿ ಬರೋದಿದೆ, ಇಲ್ಲದ್ರೆ ನೇಣು ಬಿಗಿದು ಸತ್ತರು ನಮಗೆ ಪುಣ್ಯ ಸಿಕ್ತಂತ ಗ್ರಹಿಸಿದವರು ಇರ್ತಾರೆ. ಹಾಗೆ ಅದನ್ನೆಲ್ಲ ಒಂದು ಉಂಡೆ ಮಾಡಿ ಅವರ ಇದಕ್ಕೆ ಕಟ್ಟಿದವನಿಗೆ ನಾಳೆ ಶಾಪವೋ ದೋಷವೋ ಆಗ್ತದೆ ಹೊರತು 7 ತಲೆಮಾರು 7 ಪೀಳಿಗೆಗೆ ಧರ್ಮಸ್ಥಳದ ದೋಷ ಇದೆ. ಅದು ಖಂಡಿತ ಇದೆ, ಚರಿತ್ರೆಯಿಂದಲೂ ಇದೆ, ಮುಂದೆಯೂ ಇದೆ, ಹಿಂದೆಯೂ ಇದೆ, ಇನ್ಯಾವತ್ತು ಯುಗ ಯುಗಾಂತರದಲ್ಲಿ ಅದಿರ್ತದೆ. ಅಂತಹ ಸುಳ್ಳುಗಳನ್ನು ಸೃಷ್ಟಿ ಮಾಡಬಾರ್ದು. 2012ರ ಘಟನೆ 2013ಕ್ಕೆ ಅದಕ್ಕೆ ಬೇಕಾಗಿ ನ್ಯಾಯ ಕೇಳಿದ್ದು. 2013ರಲ್ಲಿ ಪ್ರಥಮವಾಗಿ ಪೂಜ್ಯರೇ ಹೇಳಿದ್ದು ಇದಕ್ಕೆ ಯಾವ ರೀತಿಯ ಆಂಗ್ಲಲ್ಲಿ ತನಿಖೆ ಮಾಡಿ ಮತ್ತೆ ಅವರು ಅವನಲ್ಲಿ ಇಂಪ್ಲುಯೆನ್ಸ್ ಮಾಡಿದ್ರು. ಅವರು ನಾನು ಹೇಳಿದಲ್ಲ, ಲೆಕ್ಕಾಚಾರ ಇಲ್ಲದೆ 500 ರೂಪಾಯಿಯನ್ನು ಅವರು ಹಾಳು ಮಾಡುವುದಿಲ್ಲ. ಅದು ದೇವರ ದುಡ್ಡು, ದೇವರಿಗೆ ಸಂಬಂಧಪಟ್ಟದ್ದು. ಈ ಪ್ರಾಪರ್ಟಿಯನ್ನು ಆ ಮನಸ್ಸವರಲ್ಲಿ ಉಂಟು, ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾರೆ. ಮತ್ತು ಬಾಕಿ ಎಲ್ಲ ಸುಳ್ಳು, 100ಕ್ಕೆ 100 ಸುಳ್ಳು ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಸುಳ್ಳುಗಳನ್ನು ಎಷ್ಟು ಸೇರಿಸಿದ್ದಾರೆ ಅಂದರೆ ಅದು ಬಣ್ಣಿಸಲು ಅಸಾಧ್ಯ. ಯಾವ ಭಾಷೆದವರಿಗೆ ಬಣ್ಣಿಸಲು ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. SIT ಗುರುತಿಸುವಂತ ಕೆಲವು ಜಾಗಗಳೆಲ್ಲ ನೋಡಿದ್ರೆ ನೀವು, ಆ ಜಾಗದ ಬಗ್ಗೆ ಏನ್ ಅನಿಸ್ತದೆ ನಿಮಗೆ? ಅಲ್ಲೇನಾದ್ರೂ ಆ ಥರ ಸಂಶಯ ಇದೆಯಾ? ಆ ಥರ ಮಾಡಿರುವಂತ ಪ್ರಕರಣ ಇಲ್ಲೆಲ್ಲ ಊರಿನವ್ರು ನೀವು, ನಿಮಗೆ ಮೊದಲಾಗಿ ಗೊತ್ತಿರ್ತದೆ, ಆ ಥರ ಸಂಶಯ ಮಾತಾಡಿಕೊಂಡದ್ದೆಲ್ಲ ಕೇಳಿದ್ದಿದೆಯಾ? ಏನು ಗೊತ್ತುಂಟಾ, ಮೊದಲೆಲ್ಲ ಇಲ್ಲಿ ಸ್ಮಶಾನ ಇರಲಿಲ್ಲ. ಮೊದಲೆಲ್ಲ ಒಂದು 20-30 ವರ್ಷದ ಒಳಗೆ ಎಲ್ಲ ಸ್ಮಶಾನ ಇರಲಿಲ್ಲ. ಆಗೆಲ್ಲ ಮಾಡ್ತಿದ್ರು, ಆದ್ರೆ ಪೊಲೀಸ್ ಮುಖಾಂತರನೇ ಮಾಡ್ತಿದ್ರು. ಎಲ್ಲ ಸಹ ದಾಖಲಿದ್ದೆ ಮಾಡಿ, ದಾಖಲಿಲ್ಲದೆ ಯಾವ್ದು ಮಾಡಲಿಲ್ಲ. ಅದನ್ನು ಈಗ ಮಾತ್ರ ಹೀಗೆ ಕತೆ ಕಟ್ಟಿ ಹೀಗೆ ಮಾಡ್ತಿದ್ದಾರೆ. ಹಾಗೆ ಇದು ಎನ್ಕ್ವೈರಿಗೆ ಬಂದದ್ದು, SIT ಬಂದದ್ದು ಭಾರಿ ಒಳ್ಳೆ ಆಯ್ತು. ಯಾಕಂದ್ರೆ ಎಲ್ರಿಗೂ ಸತ್ಯ ಹೊರಗೆ ಬರ್ತದೆ, ಗೊತ್ತಾಗ್ತದಲ್ಲ. ಹಾಗೆ ದೇವಸ್ಥಾನಕ್ಕೆ ಬರುವ ಕಳಂಕ, ಪೂಜ್ಯರಿಗೆ ಬರುವ ಕಳಂಕ ಎಲ್ಲ ಸಹ ಕ್ಲೀನ್ ಗೊತ್ತಾಗ್ತದಲ್ಲ. ಹಾಗೆ ತುಂಬಾ ಖುಷಿಯಾಗಿದೆ, ಎಲ್ಲರಿಗೂ ಸಹ ಭಾರಿ ಸ್ವಾಗತ ಮಾಡ್ತೇವೆ ಎಲ್ಲ ಈ ವಿಷಯವನ್ನು. ಹಾಗೆ ನೋಡಬಹುದು ನಾವು ಇಲ್ಲಿಯ ಭಕ್ತರ ಅಭಿಪ್ರಾಯ ಬಹಳ ಸ್ಪಷ್ಟ ಇದೆ. ಅವರವರದೇ ಆದ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ SIT ತನಿಖೆ ನಡೀತಾ ಇರುವ ರೀತಿ ಮತ್ತು ಎಲ್ಲ ಬೆಳವಣಿಗೆಗಳನ್ನ ಅವರು ಸ್ವಾಗತಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಲ್ಲರದ್ದು ಒಂದೇ ಅಭಿಪ್ರಾಯ ಅಂದ್ರೆ SIT ತನಿಖೆಯನ್ನು ಎಲ್ಲರೂ ಸ್ವಾಗತಿಸ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲ ಸತ್ಯ ಬಯಲಾಗಲಿ, ಸಂಶಯಗಳು ನಿವಾರಣೆ ಆಗಲಿ, ಯಾವುದೇ ಸಂಶಯ ಉಳಿಬಾರದು ಅನ್ನುವಂತ ಸ್ಪಷ್ಟ ಅಭಿಪ್ರಾಯವನ್ನ ಇಲ್ಲಿಯ ಸ್ಥಳೀಯರು, ಇಲ್ಲಿಗೆ ಬಂದ ಭಕ್ತರು ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.